IPS ಅಧಿಕಾರಿಯ ರಾಸಲೀಲೆಯ ವಿಡಿಯೋಗಳೀಗ ಎಲ್ಲ ಕಡೆ ಜಗತ್ ಜಾಹೀರಾಗ್ತಾ ಇದೆ. ಒಂದು ಪೊಲೀಸ್ ಇಲಾಖೆಯ ಮಾನ ಹಾರಾಜಾಗ್ತಾ ಇದೆ. ಆ ರೀತಿಯಾದಂಥ ಘಟನೆ ನಡೆದಿದೆ. ನಿನ್ನೆಯಿಂದ ಕೂಡ ನಾವು ವಿಡಿಯೋಗಳನ್ನು ಗಮನಿಸ್ತಾ ಇದ್ವಿ, ಸುದ್ದಿಯನ್ನು ಹೇಳ್ತಾ ಇದ್ದೀವಿ. ಆ ಅಧಿಕಾರಿ ಯಾಕೆ ಹಿಂಗೆ ತಪ್ಪು ಮಾಡಿದ್ರು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ವಿ. ಆದರೆ ಅದರ ಬಗ್ಗೆ ಅವರೇ ಮಾತನಾಡ್ತಾ ಇದ್ದಾರೆ, ಹೇಳಿದ್ದಾರೆ. ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಡುತ್ತಾ ಇದ್ದಾರೆ, ನಾನಲ್ಲ ಅದು ಅಂತ ಹೇಳಿ. DGP ರಾಮಚಂದ್ರ ರಾವ್ ವಿರುದ್ಧ ರಾಸಲೀಲೆಯ ಆರೋಪ ಕೇಳಿ ಬಂದಿತ್ತು. ಆ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಸರ್ಕಾರಕ್ಕೆ ಇಲಾಖೆಗೆ ಮುಜುಗರ ಆಗುವಂತಹ ವಿಚಾರ ಅದು. ಏನು ವಿಡಿಯೋಗಳು ವೈರಲ್ ಆದ್ವಲ್ಲ, ಅದು ಈ ಕಾಲದಲ್ಲಿ ಏನು ಬೇಕಾದರೂ ಮಾಡುವಂತಹ ಸಾಧ್ಯತೆ ಇದೆ. ಇದೆಲ್ಲವೂ ಫ್ಯಾಬ್ರಿಕೇಟೆಡ್ ಅಂತ ಹೇಳ್ತಾ, ಅಂದರೆ ಸುಮ್ಮನೆ ಸುಳ್ಳು ತಯಾರು ಮಾಡಿರೋದು ಅಂತ ಹೇಳಿ. ಈ ವಿಡಿಯೋ ಸುಳ್ಳು, ನನಗೂ ಕೂಡ ಶಾಕ್ ಆಗಿದೆ, ಶಾಕಿಂಗ್ ಆಗಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನಾನು ವಕೀಲರ ಜೊತೆ ಮಾತನಾಡ್ತೀನಿ. IPS ಅಧಿಕಾರಿ ರಾಮಚಂದ್ರ ರಾವ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ನೋಡಿ. ಈ ಒಂದು ವಿಚಾರ ಹೊರಗೆ ಬಂದಾಗ, ಯಾವಾಗ ರಾಮಚಂದ್ರ ರಾವ್ ಅವರ ಒಂದು ವಿಡಿಯೋಗಳು, ಬಿಸಿ ಬಿಸಿ ವಿಡಿಯೋಗಳು ಅವರೇ ಇದ್ದಾರೆ ಅದರಲ್ಲಿ ಎನ್ನುವಂತಹ ವಿಡಿಯೋಗಳು ಏನು ಕೇಳಿ ಬಂತು, ಹರಿಬಿಟ್ರು, ಆಗಿನಿಂದಲೂ ಕೂಡ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಆಗ್ತಾ ಇದೆ. ಪೊಲೀಸ್ ಅಧಿಕಾರಿಯೊಬ್ಬರು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ, ಅದು ಕಚೇರಿಯಲ್ಲಿ, ಅದು ಕಾಕಿ ಬಟ್ಟೆಯನ್ನು ಹಾಕ್ಕೊಂಡು. ಇದು ಎಂತಹ ಅವಮಾನ, ಎಂತಹ ನಾಚಿಕೆಗೇಡಿನ ಕೆಲಸ ಅಂತ ಹೇಳಿ ಇಡೀ ಕರ್ನಾಟಕ ಮಾತಾಡ್ತಾ ಇದೆ. CM ಸಿದ್ದರಾಮಯ್ಯ ಅವರು ಕೂಡ ಅದರ ಬಗ್ಗೆ ಮಾತನಾಡಿದ್ದಾರೆ. ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿದೆ, ಅವರನ್ನು ಅಮಾನತು ಮಾಡಿದೆ. ಹೀಗಿರುವಾಗ ರಾಮಚಂದ್ರ ರಾವ್ ಹೇಳ್ತಾ ಇದ್ದಾರೆ, ನೋಡಿ, ಈ ಒಂದು ಕಾಲದಲ್ಲಿ ಏನು ಬೇಕಾದರೂ ತಯಾರು ಮಾಡ್ಬೋದು. ತಂತ್ರಜ್ಞಾನವನ್ನು ಬಳಸಿ ವಿಡಿಯೋಗಳನ್ನು ಸೃಷ್ಟಿ ಮಾಡ್ತಾರೆ. ಅದರಿಂದ ನನಗೂ ಕೂಡ ಈ ಒಂದು ವಿಚಾರ ಶಾಕ್ ಆಗಿದೆ. ಈ ಒಂದು ವಿಡಿಯೋಗಳನ್ನು ನೋಡಿ, ಅದರಲ್ಲಿರೋದು ನಾನಲ್ಲ, ಏನು ಬೇಕಾದರೂ ತಯಾರು ಮಾಡ್ಬೋದು, ಅಂಥ ಟೆಕ್ನಾಲಜಿ ಬಂದಿದೆ ಈಗ, ಅದರಲ್ಲಿರೋದು ನಾನಲ್ಲ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಲಾಗ್ತಾ ಇದೆ, ಸುಳ್ಳು ಆರೋಪವನ್ನು ಮಾಡಲಾಗ್ತಾ ಇದೆ. ನಾನು ನನ್ನ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ಈ ಒಂದು ವಿಚಾರವಾಗಿ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಬಾಯಲ್ಲಿ ಇವರು ಅದು AI ವಿಡಿಯೋ ಅಥವಾ ಸೃಷ್ಟಿ ಮಾಡಿದ ವಿಡಿಯೋ ಅಂತ ಹೇಳ್ತಾ ಇದೆ ಅಂತ ಗೊತ್ತಿಲ್ಲ. AI ವಿಡಿಯೋ ಸ್ವಲ್ಪ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಏನು ಅಂತ. ಆದರೆ ಒಂದು ಕಚೇರಿಯಲ್ಲಿ ಅದು ಯಾವ ಕ್ಯಾಮ್ರಾದಲ್ಲಿ ಯಾರು ಸೆರೆ ಹಿಡಿದ್ರು, ಯಾರು ಹರಿಬಿಟ್ರು, ಎಲ್ಲ ಕಡೆ ಹೆಂಗಿದು ಹಬ್ಬಿತು, ಯಾವ ಉದ್ದೇಶದಿಂದ ಈ ಸಮಯದಲ್ಲಿ ಈ ವಿಡಿಯೋಗಳನ್ನು ಹೊರಗೆ ಬಿಟ್ಟರು, ಇಷ್ಟು ದಿನ ಯಾಕೆ ಅವ್ರ ಹತ್ರ ಇಟ್ಕೊಂಡಿದ್ರು, ಅದ್ರ ಬಗ್ಗೆ ಕೂಡ ತನಿಖೆ ಆಗುತ್ತೆ. DGP ಆಗಿರುವಂತಹ ರಾಮಚಂದ್ರ ರಾವ್ ಏನಿದ್ದಾರೆ, ಅವರು ಈಗ ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ಅವರ ಅಮಾನತು ಆಗಿದೆ, ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಹೀಗಿರುವಾಗ ಅವರು ಪ್ರತಿಕ್ರಿಯೆ ನೀಡಿ ಹೇಳ್ತಾರೆ, ನೋಡಿ, ನನಗೆ ಇದಕ್ಕೆ ಏನೂ ಸಂಬಂಧ ಇಲ್ಲ, ಈ ಕಾಲದಲ್ಲಿ ಏನು ಬೇಕಾದರೂ ಆಗುತ್ತೆ, ಹೆಂಗೆ ಬೇಕಾದ್ರೆ ಹಂಗೆ ವಿಡಿಯೋಗಳನ್ನು ರೆಡಿ ಮಾಡಬಹುದು, ಹರಿಬಿಡಬಹುದು. ಇದೆಲ್ಲವೂ ಕೂಡ ನನ್ನ ಮೇಲೆ ಏನೋ ಒಂದು ಷಡ್ಯಂತ್ರ ಮಾಡೋಕೆ ಮಾಡಿದ್ದಾರೆ. ಸುಳ್ಳು ಆರೋಪಗಳನ್ನು, ಸುಳ್ಳು ವಿಡಿಯೋಗಳನ್ನು ಸೃಷ್ಟಿಸ್ತಾ ಇದ್ದಾರೆ, ಫ್ಯಾಬ್ರಿಕೇಟೆಡ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಿಜವಾಗಿಯೂ ಕೂಡ ಅದರಲ್ಲಿರೋದು ಅವರ ಅಲ್ವ? ಈ ವಿಡಿಯೋಗಳನ್ನು ನೋಡಿದ ಮೇಲೆ ಕೂಡ ಅವರು ಹಿಂಗೆಲ್ಲ ಹೇಳ್ತಾ ಇದ್ದಾರೆ, ನಾನಲ್ಲ, ಬೇರೆಯವರು ಸುಮ್ಮನೆ ಫೇಕ್ ಆಗಿ ವಿಡಿಯೋಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ವಾದವನ್ನು ಮಾಡ್ತಾ ಇದ್ದಾರೆ. ನನಗೆ ಕೂಡ ಶಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಶಾಕ್ ಆಗಿರುವಂಥದ್ದು ಅದು AI ವಿಡಿಯೋ ಅಥವಾ ಇನ್ನೊಂದು ಬೇರೆ ರೀತಿಯಾಗಿ ಸೃಷ್ಟಿ ಮಾಡೋ ವಿಡಿಯೋ ಅಂತನೋ, ಅಥವಾ ಈ ವಿಡಿಯೋ ಎಲ್ಲಿದ್ವು, ಯಾರ ಹತ್ರ ಇದ್ವು, ಈಗ ಯಾಕೆ ಬಿಟ್ಬಿಟ್ರು ಅಂತ ಶಾಕ್ ಆಗಿದೆಯೋ ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ನಾನು ವಕೀಲರ ಜೊತೆ ಮಾತನಾಡ್ತೀನಿ, ಲಾಯರ್ಗಳ ಹತ್ರ ಮಾತನಾಡಿ ಕಾನೂನಿನ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀನಿ. ಈ ವಿಡಿಯೋವನ್ನು ನೋಡಿದ್ರೆ ಯಾರೂ ಕೂಡ ಇದು AI ವಿಡಿಯೋ ಅಥವಾ ಸೃಷ್ಟಿ ಮಾಡಿದ ವಿಡಿಯೋ ಅಂತ ಗೊತ್ತಾಗಲ್ಲ. ಒಂದು ವೇಳೆ ಆ ರೀತಿ ಮಾಡಬೇಕು ಅಂತಿದ್ರೆ ಇವರಿಗೆ ಬೇರೆಯವ್ರ ಮೇಲೆ ಏನು ಕೋಪ ಇದೆ, ಯಾಕಾಗಿ ಇದನ್ನು ಮಾಡಿದರು, ಯಾಕೆ ಇವಾಗ ಹೊರಗೆ ಬಿಟ್ಟರು ಈ ವಿಡಿಯೋಗಳನ್ನು? ಇನ್ನೂ ಜಾಸ್ತಿ ವಿಡಿಯೋಗಳಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಅದೆಲ್ಲವೂ ಕೂಡ ಸೃಷ್ಟಿ ಮಾಡಿರೋದ? ಸೃಷ್ಟಿ ಮಾಡುವಂತಹ ಅಗತ್ಯ ಏನಿದೆ, ಯಾರಿಗಿದೆ, ಯಾವ ಕಾರಣಕ್ಕಿದೆ? ಇವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆನೇ ತಲೆ ತೆಗೆಸುವಂತಹ, ಮುಜುಗರ ಆಗುವಂತಹ, ಸರ್ಕಾರ ಕೂಡ ಯಾವುದೇ ರೀತಿಯಾದಂಥ ಮಾತನ್ನು ಆಡೋಕ್ಕೆ ಆಗದೇ ಇರುವಂತಹ ಘಟನೆ ಆಗಿದೆ. ಸಿದ್ದರಾಮಯ್ಯ ಅವರು ಕೂಡ ಇದ್ರ ಬಗ್ಗೆ ಏನು ಹೇಳೋಕ್ಕಾಗ್ತಾ ಇಲ್ಲ, ಮುಜುಗರ ಆಗ್ತಾ ಇದೆ. ಅಧಿವೇಶನ ಇದೆ, ಜಂಟಿ ಅಧಿವೇಶನ, ಅದರದಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಬರುತ್ತೆ. BJP ನಾಯಕರಿಗೆ ಇದು ಕೂಡ ಒಂದು ಅಸ್ತ್ರ ಆಗಿಬಿಡುತ್ತೆ, ಮಾತನಾಡ್ತಾರೆ. ಹೀಗಾಗಿ ಅವರನ್ನು ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸರ್ಕಾರ ಅವರನ್ನು ಸಸ್ಪೆಂಡ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದೆ. ಹೀಗಿದ್ರೂ ಕೂಡ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಈ ರೀತಿಯಾದಂತಹ ವಿಚಾರಗಳು ಕೇಳಿ ಬರ್ತಾ ಇವೆ. ಸರ್ಕಾರದ ವಿರುದ್ಧನೇ ಹೋಗುತ್ತೆ ಈ ಒಂದು ವಿಚಾರ. ಪೊಲೀಸ್ ಇಲಾಖೆ ಅಧಿಕಾರಿಗಳು ಯಾಕೆ ಹಿಂಗೆ ನಡ್ಕೊಳ್ತಾ ಇದ್ದಾರೆ? ಅಧಿಕಾರ ಇದ್ದರೆ ಏನು ಬೇಕಾದರೂ, ಯಾವ ರೀತಿ ಬೇಕಾದರೂ ನಡ್ಕೊಳ್ಬಹುದಾ, ಏನು ಬೇಕಾದರೂ ಮಾಡಬಹುದಾ, ಯಾರ ಜೊತೆ ಹೆಂಗೆ ಬೇಕಾದರೂ ವರ್ತನೆ ಮಾಡಬಹುದಾ? ಆ ಮಹಿಳೆಯರು ಯಾರು, ಎಲ್ಲಿಂದ ಬಂದರು, ಇವರೇ ಕರೆಸ್ಕೊಂಡಿದ್ದ, ಅಥವಾ ಬೇರೆ ಏನಾದರೂ ವಿಚಾರ ಅಂದರೆ ಕಂಪ್ಲೇಂಟ್ ಕೊಡೋಕ್ಕೋ ಮತ್ತೊಂದು ಇನ್ನೊಂದು, ಅದಕ್ಕೆ ಬಂದಾಗ ಈ ರೀತಿಯಾಗಿ ಇವ್ರು ನಡೆದುಕೊಂಡಿರೋದಾ?
ಇವರೇ ಏನಾದರೂ ಆಮಿಷವನ್ನು ಒಡ್ಡಿದ್ರ, ಏನಾದರೂ ಕೆಲಸಗಳನ್ನು ಮಾಡಿಕೊಡ್ತೀನಿ ಅಂತ ಹೇಳಿ, ಗೊತ್ತಿಲ್ಲ. ಎಲ್ಲ ವಿಚಾರದ ಬಗ್ಗೆ ತನಿಖೆ ಆಗ್ತಾ ಇದೆ, ತನಿಖೆಯ ನಂತರ ಗೊತ್ತಾಗುತ್ತೆ. ಆದರೆ ಈಗ ಅವರೇ ಹೇಳ್ತಾ ಇದ್ದಾರೆ, ಈ ಯಾವ ವಿಡಿಯೋಗಳು ಕೂಡ ನಂದಲ್ಲ, ಇದನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ. ಇದನ್ನು ಯಾರೂ ಕೂಡ ಒಪ್ಪೋಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿದೆ ವಿಡಿಯೋಗಳು. ಸದ್ಯಕ್ಕೆ ಈ ಒಂದು ವಿಚಾರವಾಗಿ ಸರ್ಕಾರ ಕೂಡ ಗಂಭೀರತೆಯನ್ನು ಅರಿತು ಅವರನ್ನು ಸಸ್ಪೆಂಡ್ ಮಾಡಿದೆ. ಈಗ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಾಮಚಂದ್ರ ರಾವ್ ವಾದ ಮಾತ್ರ ಬೇರೆ ಇದೆ, ಅದು ನಾನಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ, ಬರೀ ಹೇಳ್ತಾ ಇದ್ದಾರೆ. ಅದನ್ನು ಹೆಂಗೆ ಸಾಬೀತು ಮಾಡ್ತಾರೆ ಅನ್ನೋದನ್ನ ನೋಡಬೇಕು. ಮಗಳು ಕೂಡ ಒಂದು ಕೇಸ್ನಲ್ಲಿ ಈಗಾಗಲೇ ಜೈಲಲ್ಲಿದ್ದಾಳೆ. ಈಗ ತಂದೆಯ ಒಂದು ವಿಚಾರವಾಗಿ ಈ ರೀತಿ ಆರೋಪ ಕೇಳಿ ಬರ್ತಾ ಇದೆ. ವಿಡಿಯೋಗಳು ಎಲ್ಲ ಕಡೆ ಕೂಡ ಹರಿದಾಡ್ತಾ ಇವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.